ರಚನೆ ಮಾಡ್ತಾರೆ. ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವ್ಯ ಅಂತ ಇತ್ತು. ಆ ಸಮಯದಲ್ಲಿ ಅವ ಬಂದ ನಮ್ಮ ಪೇಶ್ವರಿ ಸಾಹೇಬ್ ನಿಮ್ಮನ್ನು ಭೇಟಿ ಆಗ್ಬೇಕಂತ ಬರ್ರಿ. ದಾಸರು ಹೇಳಿದ್ರು, ಈ ಪೇಶ್ವರ್ ಬಿಟ್ಟರೆ ಆ ಪೇಶ್ವರಿ ಹತ್ರ ಬರ್ತೀವಿ. ಅವಾಗ ಅರ್ಥನಾಗಲಿಲ್ಲ. ಅಲ್ಲಿ ಹೋಗಿ ಹೇಳಿದ್ರೆ ಅವ್ರು ಪೇಶ್ವರ್ ಬೇರೆ ಇದ್ದಾನೆ ಬಿಡ್ರಿ, ಅವ್ನು ಬಿಟ್ಟು ಬರ್ತಾನೆ. ಪೇಶ್ವರ್ ಸಾಹೇಬ್ರದ್ದು ನಮಗಿಂತ ದೊಡ್ಡವ ಯಾರು ನೋಡೇ ಬಿಡಬೇಕಂತ ಅಲ್ಲಿ ಪರ್ಸನಲ್ ಸೆಕ್ರೆಟರಿ ಕರ್ಕೊಂಡು ಬರೋದಿರ್ತಾರೆ. ಆ ಪರ್ಸನಲ್ ಸೆಕ್ರೆಟರಿ ಬ್ರಾಹ್ಮಣ ಭಾರಿ ಬುದ್ಧಿವಂತ ಇದ್ದ. ಅವಾಗಲೇ ಸ್ಟೆನೋಗ್ರಾಫರ್ ಕೆಲಸ ಮಾಡ್ತಿದ್ದವ. ಪೇಶ್ವರ ಸಾಹೇಬ್ರು ಏನು ಹೇಳ್ತಾರೆ ಅಲ್ಲಿದೆಲ್ಲ ವೇಗವಾಗಿ ಬರೆದು ಕೊಟ್ಟು ಬಿಡ್ತಿದ್ದರು. ಅವರು ವೇಗವಾಗಿ ಬರೆಯೋದನ್ನ ಮೆಚ್ಚಿ ಅವ್ನಿಗೆ ಬಂಗಾರದ ಪೆನ್ನು ಬಹುಮಾನ ಅಂತ ಕೊಟ್ಟಿದ್ರು. ಅವ್ನು ಕಿವಿಲಿ ಇಟ್ಕೊಂಡಿದ್ದು ಅವ್ನು ಕರೀಲಿಕ್ಕೆ ಬಂದು ದಾಸರು ನಮಸ್ಕಾರ ಮಾಡಿದ. ನಮ್ಮ ಪೇಶ್ವರ ಸಾಹೇಬ್ರು ನಿಮ್ಮನ್ನು ಭೇಟಿ ಆಗ್ಬಿಡ್ತಾರೆ ಬರ್ರಿ. ದಾಸರಂದ್ರೆ ನಾ ಬರ್ತೀನಿ, ನಿನ್ನ ಕಿವಿ ಒಳಗೆ ಇಟ್ಟಿಲ್ಲ ಅದೇನು ಅಂತ. ಇದು ಬಂಗಾರದ ಪೆನ್ನು, ನನ್ನಷ್ಟು ವೇಗವಾಗಿ ಬರೆಯೋರು ಈ ಪ್ರಪಂಚದೊಳಗೆ ಯಾರು ಇಲ್ಲ ಅಂತ ನನ್ನ ಬಹುಮಾನ ಅಂತ ಕೊಟ್ಟಾರ ಅಂತ ಹೇಳಿ ಸುಮ್ಮನೆ ಕೂಡಲಿಲ್ಲ. ನೀವು ಒಂದು ಹಾಡಿದ್ರು ಹೇಳಿ ಬರೆದು ಕೊಡ್ತೀನಿ ಅಂತ ಸಿಕ್ಕಿಲ್ಲ. ಭಾಳ ದಿವಸದಿಂದ ಒಂದು ಹಾಡು ನನ್ನ ಸ್ಮೃತಿ ಬಿಟ್ಟಲ್ಲ ಓಡಾಡ್ತದೆ. ನಾನು ಹೇಳ್ತೀನಿ ನೀನು ಬರೀತೀಯ ಅಂತಂದಾಗ ಅವಾಗ ದಿವಸ ಸಾವಿರಾರು ರೂಪಾಯಿ ನಾನು ಡಿಕ್ಟೇಷನ್ ಮಾಡೋ ಮುಂದೆ 3 ನುಡಿ ಯಾವಲಕ್ಕೆ ನಾನು 1 ಮಿನಿಟ್ ನಾನು ಬರೆದು ಕೊಡ್ತೀನಿ ನನಗೆ ಕೂಡಂತೇನೆ. ಅವಾಗ ಒಂದು ಹಾಡು ಹೇಳಿ, ಅದ್ಭುತವಾದಂಥ ಹಾಡು. ಇವತ್ತಿಗೆ ಅದು ಆ ಹಾಡು ಜಗತ್ತಿನೊಳಗೆ ವೈರಲ್ ಆಗ್ತಾ ಇದೆ. ಅಮೇರಿಕಾ, ಇಂಗ್ಲೆಂಡ್ ಅಲ್ಲಿಂದಲೇ ಫೋನ್ ಬರ್ತಾವೆ, ಅದು ಏನು ಹಾಡು ಎಲ್ಲಿ ಹುಡುಕಿದ್ರು ಸಾಹಿತ್ಯ ಅಂತಂದ್ರೆ ಪ್ರಧಾನ ಅದು ಆ ಸಾಹಿತ್ಯವನ್ನು ತಾನೆಲ್ಲ ಗಮನಿಸ್ತಾರೆ. ಬೊಮ್ಮನು ಅಮ್ಮರು ಸಮೋಹನಿ ಮಣ್ಣುಗಮ್ಮರು ನಮ್ಮ ಅಮ್ಮ ಪರಮ್ಮ ಮಹಿಮಾಯ ಶ್ರೀಮಂತ ಅಂಗನಂತಗಡ ಮಂಗಳ ಪಾಂಗಲ್ ಮಂಗಳ ಮಂಗಳ ಸಿಂಗದ ತಂಗುಟ ಸಂಗದ ಜಗದ ಅಘಂಗಳ ಘಂಗಳ ಹಿಂದಿ ಪರಂಗ ಪನ್ನಗ ಬನ್ನ ಶಯನ್ನ ಮಹೋನ್ನತ ಬನ್ನಗ ಪರಮ ಹನ್ನದ ಪುಣ್ಣ ಭವಾನ ಸುಖೋನ್ನತ ತನ್ನಗ ಬಂದಿದೆ ನಿಲ್ಲದು ನಿನ್ಯಾರಿ ಹೃದಯಂತ ಶ್ರೀಮಂತ ಸಲ್ಲದು ಸೊಲ್ಲದಿ ಇಲ್ಲದಿ ಇಲ್ಲ ಮಲ್ಲಟೆ ಮಲ್ಲಟರಲ್ಲ ಬಸುಲ್ಲದ ಬಲ್ಲಿದ ಕುಲ್ಲದ ತಲ್ಲಣ ನಲ್ಲದೆ ಕುಲ್ಲದ ನಲ್ಲಳ ಮಲ್ಲದಿ ನಲ್ಲದೆ ಸಲ್ಲದು ಸೊಲ್ಲದಿ ಇಲ್ಲದಿ ಇಲ್ಲ ಎಂಥ ಶ್ರೀಮಂತ ದುಂಬಿಗೆ ತುಂಬೆ ವಿಶ್ವಂಬಸು ದುಂಬಿಗೆ ಲಿಂಬಿಗೆ ಬೊಂಬಕ್ಕೆ ಪಾಂಬುಗೆ ಅಂಬರು ದುಂಬಿಗೆ ತುಂಬೆ ವಿಶ್ವಂಬಸು ದುಂಬಿಗೆ ಲಿಂಬಿಗೆ ಬೊಂಬಕ್ಕೆ ಪಾಂಬುಗೆ ಲಿಂಬಗೆ ಸಂಬಗೆ ಬಿಂಬ ಪ್ರಸನ್ನಕ್ಕೆ ಶ್ರೀಕಾಂತ
ಮಹಿಮ ಎಂತ ಶ್ರೀಮಂತನಂತಾನು ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು ಎಂತ ಶ್ರೀಮಂತನಂತಾನು ಎಂತ ಶ್ರೀಮಂತನಂತಾನು. ಈ ಗಾಡಿ ಏನ್ ಬರೀಬೇಕಂತ ಹುಚ್ಚ ಹಿಡಿದು ಹೋಗ್ತಾನೆ.